ಚಿತ್ರದುರ್ಗದ ಹಿರಿಯೂರು ಬಳಿ ಬಸ್ ದುರಂತ ಪ್ರಕರಣದಲ್ಲಿ ಬದುಕುಳಿದು ಗಾಯಾಳು ಗಗನ್ ಚೇತರಿಕೆ ಕಂಡಿದ್ದಾರೆ. ಗಾಯಾಳು ಗಗನಶ್ರೀ ಆರೋಗ್ಯದಲ್ಲಿ ಸ್ವಲ್ಪ ಚೇತರಿಕೆ ಕಂಡಿದ್ದು, ಗಗನಶ್ರೀ, ರಕ್ಷಿತಾ, ರಶ್ಮಿ ಒಟ್ಟಿಗೆ 3 ಜನ ಬಸ್ನಲ್ಲಿ ಪ್ರಯಾಣ ಮಾಡ್ತಾ ಇದ್ರು. ಗಗನಶ್ರೀ, ರಕ್ಷಿತಾ ಮತ್ತು ರಶ್ಮಿ 3 ಜನ ಒಟ್ಟಿಗೆ ಪ್ರಯಾಣ ಬೆಳೆಸ್ತಾ ಇದ್ದು, ಅಪಘಾತದ ವೇಳೆ ಪ್ರಾಣಾಪಾಯದಿಂದ ಗಗನ, ರಕ್ಷಿತಾ ಪಾರಾಗಿರ್ತಾರೆ. ಬೆಂಗಳೂರಿನ ಖಾಸಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಮುಂದುವರೆದಿದೆ. 3 ಜನ ಒಟ್ಟಿಗೆ ಪ್ರಯಾಣಕ್ಕೆ ಹೊರಟಿರ್ತಾರೆ. ಅಪಘಾತದ ಸಂದರ್ಭದಲ್ಲಿ ಗಗನ ಮತ್ತು ರಕ್ಷಿತಾ ಇಬ್ಬರು ಪಾರಾಗುತ್ತಾರೆ. ಗಗನ ಮತ್ತು ರಕ್ಷಿತಾ ಇಬ್ಬರು ಪಾರಾಗ್ತಾರೆ. ರಶ್ಮಿ ಉಳಿಯೋದಕ್ಕೆ ಸಾಧ್ಯ ಆಗೋದಿಲ್ಲ. ಬಸ್ನಿಂದ ಜಿಗಿದು ಜೀವ ಉಳಿಸಿಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ. ಈಗಾಗಲೇ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಮುಂದುವರೆದಿದೆ. 3 ಜನ ಗೋಕರ್ಣಕ್ಕೆ ಪ್ರವಾಸಕ್ಕೆ ಅಂತ ಹೊರಟಿರ್ತಾರೆ. 3 ಜನ ಸ್ನೇಹಿತೆಯರಲ್ಲಿ ರಶ್ಮಿ ಜೀವ ಉಳಿಯೋದಿಲ್ಲ. ರಕ್ಷಿತಾ ಮತ್ತು ಗಗನ ಅದೃಷ್ಟವಶಾತ್ ಪಾರಾಗಿ ಹೊರಗೆ ಬಂದಿದ್ದಾರೆ. ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡಿತಾ ಇದ್ದಾರೆ. ಬೆಂಗಳೂರಿನ ಖಾಸಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡ್ಕೊಳ್ತಾ ಇದ್ದಾರೆ. ಕಟಾವಿಸ್ಬೇಡವಾ? ಕಟಾವಿಸ್ಬೇಡವಾ? ಮಾತ್ರ ಬಿಡ್ಲಾ? ಕಟಾವಿಸ್ಬೇಡವಾ? ಮಾತ್ರ ಬಿಡ್ಲಾ? ಕಟಾವಿಸ್ಬೇಡವಾ? ಮಾತ್ರ ಬಿಡ್ಲಾ? ಗಾಯಾಳು ಗಗನ ಚೇತರಿಸಿಕೊಳ್ತಾ ಇದ್ದಾರೆ. ಖಾಸಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡಿತಾ ಇದ್ದಾರೆ. ರಶ್ಮಿ, ಗಗನ ಮತ್ತು ರಕ್ಷಿತಾ ಬೆಂಗಳೂರಿನಿಂದ ಗೋಕರ್ಣಕ್ಕೆ ಹೊರಟಿದ್ರು. ಆದರೆ ಇಬ್ಬರು ಗೆಳತಿಯರು ಪಾರಾಗಿದ್ದಾರೆ. ಆದರೆ ರಶ್ಮಿ ದುರಾದೃಷ್ಟವಶಾತ್ ಈ ಅಪಘಾತದಲ್ಲಿ ಜೀವ ಕಳಕೊಂಡಿದ್ದಾರೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.